ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಹು ನಿರೀಕ್ಷಿತ ಜಿಬಿಎ ಬಜೆಟ್ ಮಂಡನೆ. ಪೂರ್ವ ನಗರ ಪಾಲಿಕೆಯಿಂದ ಬಜೆಟ್ ಮಂಡನೆಯಾಗಿದೆ. ಪೂರ್ವ ಪಾಲಿಕೆ ಆಯುಕ್ತ ರಮೇಶ್ ರಿಂದ ಇದೀಗ 3,889 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಲಾಯಿತು. ನಗರದ ಮೂಲಸೌಕರ್ಯಕ್ಕೆ ಒತ್ತು ಕೊಟ್ಟಿದ್ದಾರೆ. ಪೂರ್ವ ವಲಯ ಬಜೆಟ್ನಲ್ಲಿ ವೈಟ್ ಫೀಲ್ಡ್ ನ ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ಬಜೆಟ್ ಮಂಡನೆ ಆಯಿತು. ಪರಿಸರಕ್ಕೆ ಹಾನಿ ಆಗದಂತೆ ನಗರದ ಅಭಿವೃದ್ಧಿ ಮಾಡುವಂತಹ ಗುರಿ ಹೊಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಮುಂಚೆ ಎಲ್ಲ ಜಿಬಿಎ ಬಜೆಟ್ ಅಂತಾರಲ್ಲ, ಬಿಬಿಎಂಪಿ ಬಜೆಟ್ ಅಂದ್ಬಿಡೋರು, ಇಡೀ ಬೆಂಗಳೂರಿಗೆ ಒಂದು ಬಜೆಟ್. ಬಟ್ ಈಗ ಹಂಗಾಗಿಲ್ಲ. 5 ಪಾಲಿಕೆಗಳಾಗಿ ಡಿವೈಡ್ ಮಾಡಿರೋದ್ರಿಂದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಆ್ಯಂಡ್ ಸೆಂಟ್ರಲ್ ಅಂದರೆ ಕೇಂದ್ರ ಅಂತ ಇವತ್ತು ಈ ಕೇಂದ್ರ ಮತ್ತು ಪೂರ್ವಕ್ಕೆ ಆಗ್ತಾ ಇರುವಂತಹ ಬಜೆಟ್ ಇದು. ಕೇಂದ್ರ ಅಂದರೆ ಸೆಂಟ್ರಲ್ಗೆ ಮತ್ತು ಪೂರ್ವಕ್ಕೆ ಅವರು ಬಜೆಟ್ನ ಗಾತ್ರವನ್ನು ಹೇಳಿದ್ದಾರೆ. ಆ್ಯಂಡ್ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ, ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತೀವಿ, ಅದು ಈ ಅಭಿವೃದ್ಧಿ ಬೆಂಗಳೂರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ಹೇಗೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಅನೌನ್ಸ್ ಮಾಡ್ತಾರೆ ಎಲೆಕ್ಷನ್ನ. ಅದರ ನಡುವೆ ಈ ಬಜೆಟ್ ಏನಿದೆ ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾ ಹೋಗ್ತಾರೆ. ಉಲ್ಲಾಸ್, ಈ ಬಜೆಟ್ನ ವೈಶಿಷ್ಟ್ಯತೆ ಹೇಗಿತ್ತು? ಜೊತೆಗೆ ಉಳಿದಂತೆ ಈಗ ಪಶ್ಚಿಮ ಆಗಿರ್ಬೋದು, ಉತ್ತರ ಆಗಿರ್ಬೋದು, ಈ ಪಾಲಿಕೆಗಳಿಗೆ ಬಜೆಟ್ ಯಾವಾಗ ಮತ್ತು ಇವತ್ತಿನ ಬಜೆಟ್ನ ಹೈಲೈಟ್ಸ್ ಡೀಟೇಲ್ಸ್ ಕೊಡೋದಾದ್ರೆ ಉಲ್ಲಾಸ್. ವಿದ್ಯಾ, ಬಿಬಿಎಂಪಿ ಜಿಬಿ ಆದ ಬಳಿಕ ನಡೀತಾ ಇರುವಂತಹ ಮೊದಲ ಬಜೆಟ್, ಹಾಗೇನೆ ಕಾರ್ಪೊರೇಟ್ಗಳು ಇಲ್ಲದೆ ಮಂಡನೆ ಆಗ್ತಾ ಇರುವಂತಹ ಬೆಂಗಳೂರಿನ 6ನೇ ಬಜೆಟ್ ಇವತ್ತು ಮಂಡನೆ ಆಗಿದೆ. ಈಸ್ಟ್ ನಗರ ಪಾಲಿಕೆಯ ವತಿಯಿಂದ ಇವತ್ತು ಬಜೆಟ್ ಮಂಡನೆ ಆಯಿತು. ಅಂದ್ರೆ ಈ ಜಿಬಿಎ ವ್ಯಾಪ್ತಿಯಲ್ಲಿ ಮುಂಚೆ ಒಂದು ಬಿಬಿಎಂಪಿ ಇತ್ತು, ಈಗ 5 ನಗರ ಪಾಲಿಕೆಗಳಾಗಿದೆ. ಇವತ್ತು ಈಸ್ಟ್ ಮತ್ತೆ ಕೇಂದ್ರ ನಗರ ಪಾಲಿಕೆಯ ಬಜೆಟ್ ಇವತ್ತು ಮಂಡನೆ ಆಗುತ್ತೆ. ನಾಳೆ ಉಳಿದಂತಹ 3 ನಗರ ಪಾಲಿಕೆಗಳ ಬಜೆಟ್ ಮಂಡನೆ ಆಗುತ್ತೆ. ಈಗ ಮೊದಲದಾಗಿ ಈಗ ಈಸ್ಟ್ ನಗರ ಪಾಲಿಕೆಯ ಬಜೆಟ್ ಮಂಡನೆ ಆಗಿದೆ. ಸುಮಾರು 3,890 ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡಲಾಗಿರುವಂತದ್ದು. ಅಂದ್ರೆ KR ಪುರಂ ಮತ್ತೆ ಮಹದೇವಪುರ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚು ಅಂತಂದ್ರೆ ಔಟರ್ ರಿಂಗ್ ರೋಡ್ಗಳು ಬರುತ್ತೆ. ಸೊ ಔಟರ್ ರಿಂಗ್ ರೋಡ್ ನ ಅಲ್ಲಿ ಇರುವಂತಹ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಈ ಒಂದು ಬಜೆಟ್ ನಲ್ಲಿ ಒಂದಷ್ಟು ಘೋಷಣೆಗಳನ್ನ ಕೂಡ ಮಾಡಲಾಗಿದೆ. ಹಾಗೇನೆ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸ್ಕೊಂಡ್ಬಿಟ್ಟು ತನ್ನ ಆದಾಯವನ್ನ ಯಾವ ರೀತಿಯಾಗಿ ಹೆಚ್ಚಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಬಜೆಟ್ ನಲ್ಲಿ ಉಲ್ಲೇಖವನ್ನ ಮಾಡುವಂತ ಕೆಲಸ ಆಗಿದೆ. ಹಾಗೇನೆ ಈ ಹೊಸದಾಗಿ ಪಾಲಿಕೆ ಆಗಿರೋದ್ರಿಂದ ಸ್ವಂತ ಕಟ್ಟಡಗಳಿಲ್ಲ. ಸ್ವಂತ ಕಟ್ಟಡಗಳನ್ನ ಜಾಗವನ್ನು ಗುರುತಿಸಿ ಕಟ್ಟಡವನ್ನ ಕಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಬಜೆಟ್ ನಲ್ಲಿ ಒಂದಷ್ಟು ಅನುದಾನವನ್ನ ಇಡುವಂತ ಕೆಲಸವನ್ನ ಮಾಡಲಾಗಿದೆ. ಹೊಸದಾಗಿ ಪಾಲಿಕೆ ಆಗಿರೋದ್ರಿಂದ ಈ ಒಂದು ನಗರ ಪಾಲಿಕೆ ಒಂದಷ್ಟು ಹೊಸ ಏರಿಯಾಗಳು ಕೂಡ ಸೇರ್ಕೊಂಡಿದೆ. ಆ ಒಂದು ಏರಿಯಾಗಳ ಅಭಿವೃದ್ಧಿಗಾಗಿರ್ಬೋದು, SC/ST ಮೀಸಲಾತಿಗಾಗಿರ್ಬೋದು, ಹಾಗೇನೆ ಹಿಂದುಳಿದ ವರ್ಗಗಳಿಗೆ ಒಂದಷ್ಟು ಘೋಷಣೆಗಳನ್ನ ಮಾಡುವಂತ ಕೆಲಸವನ್ನ ಮಾಡಿದೆ. ಅದರಲ್ಲೂ ಬಹುಮುಖ್ಯವಾಗಿ ಈ ಒಂಟಿ ಮನೆ ಸ್ಕೀಮ್ ಏನಿದೆ, ಇದುವರೆಗೂ 2.5 ಲಕ್ಷ ಹಣವನ್ನ ಕೊಡಲಾಗ್ತಾ ಇತ್ತು. ಈಗ ಒಂಟಿ ಮನೆ ಸ್ಕೀಮ್ ನ ಯೋಜನೆ ಅಡಿಯಲ್ಲಿ ಯಾರು ಫಲಾನುಭವಿ ಇರ್ತಾರೆ ಅವರಿಗೆ 5 ಲಕ್ಷವನ್ನ ಕೊಡುವಂತಹ ಯೋಜನೆಯನ್ನ ಈ ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. DCM DK ಶಿವಕುಮಾರ್ ಅವರ ಬ್ರಾಂಡ್ ಬೆಂಗಳೂರು ಏನಿದೆ ಅದಕ್ಕೆ ಪೂರಕವಾದಂತಹ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ ಅನ್ನುವಂತ ಒಂದು ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಪೂರ್ವ ನಗರ ಪಾಲಿಕೆ ಕತೆ ಆದ್ರೆ ಇನ್ನ ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ನಗರ ಪಾಲಿಕೆ ಬಜೆಟ್ ಕೂಡ ಮಂಡನೆ ಆಗುತ್ತೆ. ಅಂದ್ರೆ ಆಯಾ ನಗರ ಪಾಲಿಕೆಯ ಆಯುಕ್ತರಿರ್ತಾರೆ, ಅವರು ಬಜೆಟ್ ಅನ್ನ ಮಂಡನೆ ಮಾಡುವಂತ ಕೆಲಸ ಇರುವಂತದ್ದು. ಒಟ್ಟಾರೆಯಾಗಿ 5 ನಗರ ಪಾಲಿಕೆಯ ಒಟ್ಟಾರೆ ನಾವು ಬಜೆಟ್ ನ ಗಾತ್ರವನ್ನು ನಾವು ನೋಡ್ತಾ ಹೋಗೋದಾದ್ರೆ ಸುಮಾರು 18 ರಿಂದ 20 ಸಾವಿರ ಕೋಟಿ ಬಜೆಟ್ ಗಾತ್ರ ಇರುವಂತ ಸಾಧ್ಯತೆ ಇದೆ. ವಿದ್ಯಾ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ. ಇವತ್ತು 2 ಉಳಿದಂತೆ ಇನ್ನು 3 ಏನು ಉಳಿದಿರುತ್ತೆ ಪಾಲಿಕೆಗಳು ನಾಳೆ ಬಜೆಟ್ ಮಂಡನೆ ಮಾಡ್ತಾರೆ. ಹಾಗೂ ಕೇಂದ್ರ ಸರ್ಕಾರದ 15ನೇ ಮತ್ತು 16ನೇ ಹಣಕಾಸು ಆಯೋಗದಡಿ ಕ್ರಮವಾಗಿ 73 ಕೋಟಿ ಹಾಗೂ 114 ಕೋಟಿಗಳನ್ನು ನಿರೀಕ್ಷಿಸಲಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ನೈಸರ್ಗಿಕ ವಿಪತ್ತುಗಳು